ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೆಸ್ಟ್ ಇಂಡಿಯನ್ ಎಸ್ಯುವಿಸ್ ಆಗಿರುವಂತ ಟಾಟಾ ಹ್ಯಾರಿಯರ್ ಮತ್ತೆ ಮಹೇಂದ್ರ XUV 700 ನಡುವೆ ಕಂಪ್ಯಾರಿಸನ್ ಮಾಡೋಣ. ಎರಡು ಕಾರ್ಸ್ ನಲ್ಲಿ ಯಾವುದು ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಟಾಟಾ ಮತ್ತೆ ಮಹೇಂದ್ರ ಎರಡು ಇಂಡಿಯನ್ ಬ್ರ್ಯಾಂಡ್ಸ್ ಆಗಿದಾವೆ. ಎರಡರಲ್ಲೂ ಪವರ್, ಫೀಚರ್ಸ್, ಬಿಲ್ಡ್ ಕ್ವಾಲಿಟಿ, ಮೈಲೇಜ್ ಯಾವ ಕಾರ್ ನಲ್ಲಿ ಬೆಸ್ಟ್ ಇದೆ ಅಂತ ನೋಡೋಣ. ಮೊದಲು ಕಾರ್ಸ್ ನ ಲುಕ್ ಬಗ್ಗೆ ನೋಡೋಣ. ಟಾಟಾ ಹ್ಯಾರಿಯರ್ ನ ಫ್ರಂಟ್ ಲುಕ್ ಈ ತರ ಸಿಗುತ್ತೆ. ಅಗ್ರೆಸಿವ್ ಲುಕ್ ನಲ್ಲಿ ಕಾಣಿಸುತ್ತೆ. ಕನೆಕ್ಟೆಡ್ DLRs, ಈ ರೀತಿ ಗ್ರಿಲ್ ಡಿಸೈನ್ ಇದೆ. ಮಿಡಲ್ ಅಲ್ಲಿ ಟಾಟಾ ಲೋಗೋ ಕಾಣಿಸುತ್ತೆ. ಇಲ್ಲಿ ಕ್ಯಾಮೆರಾ ಇದೆ. ಇಲ್ಲಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, LED ಫಾಗ್ ಲ್ಯಾಂಪ್ಸ್ ಸಿಗುತ್ತೆ. ಎರಡು ಪಾರ್ಕಿಂಗ್ ಸೆನ್ಸಾರ್ಸ್ ಇದಾವೆ. ಸೈಡ್ ಇಂದ ಈ ರೀತಿ ಇದೆ. ಮ್ಯಾಸಿವ್ ಲುಕ್ ನಲ್ಲಿ ಕಾಣಿಸುತ್ತೆ. ಇಲ್ಲಿ ಹ್ಯಾರಿಯರ್ ಬ್ಯಾಡ್ಜಿಂಗ್, ಎಲೆಕ್ಟ್ರಿಕಲಿ ಫೋಲ್ಡಿಂಗ್ ಮಿರರ್ಸ್, LED ಬ್ಲಿಂಕರ್ಸ್ ಮತ್ತೆ ಇಲ್ಲಿ ಕ್ಯಾಮೆರಾ ಇದೆ. ಬ್ಯಾಕ್ ಸೈಡ್ ಇಂದ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಮೇಲೆ ಶಾರ್ಕ್ ಫಿನ್ ಆಂಟಿನಾ, ದೊಡ್ಡದಾದ ಸ್ಪಾಯ್ಲರ್, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್, ವೈಪರ್, ಡಿಫಾಗರ್ ಮತ್ತೆ ಬ್ಯಾಕ್ ಸೈಡ್ ಅಲ್ಲೂ ಕನೆಕ್ಟೆಡ್ LED ಸಿಗುತ್ತೆ. LED ಸ್ಟಾಪ್ ಲ್ಯಾಂಪ್ಸ್, ಬ್ಲಿಂಕರ್ಸ್ ಇದಾವೆ. ಇಲ್ಲೂ ಹ್ಯಾರಿಯರ್ ಬ್ಯಾಡ್ಜಿಂಗ್ ಕಾಣಿಸುತ್ತೆ. ಇಲ್ಲಿ ರಿಫ್ಲೆಕ್ಟರ್ ಮತ್ತೆ LED ಲೈಟ್ಸ್ ಇದಾವೆ. ಎರಡು ಪಾರ್ಕಿಂಗ್ ಸೆನ್ಸಾರ್ಸ್ ಸಿಗುತ್ತವೆ. ಇದರ ಬೂಟ್ ಸ್ಪೇಸ್ 445 ಲೀಟರ್ಸ್ ಸಿಗುತ್ತೆ. ಮಹೇಂದ್ರ XUV 700 ಬಗ್ಗೆ ನೋಡೋದಾದ್ರೆ ಇದರ ಫ್ರಂಟ್ ಲುಕ್ ಈ ರೀತಿ ಸಿಗುತ್ತೆ. ಆಂಗ್ರಿ ಲುಕ್ ನಲ್ಲಿ ಕಾಣಿಸುತ್ತೆ. ಇದರ ಗ್ರಿಲ್ ಡಿಸೈನ್ ಈ ರೀತಿ ಇದೆ. ಮಿಡಲ್ ಅಲ್ಲಿ ಮಹೇಂದ್ರ ಲೋಗೋ ಇದೆ. ಕೆಳಗಡೆ ಕ್ಯಾಮೆರಾ ಸಿಗುತ್ತೆ. ಸಿ ಶೇಪ್ಡ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಡೈನಾಮಿಕ್ ಬ್ಲಿಂಕರ್ಸ್ ಮತ್ತೆ ಇಲ್ಲಿ ಫಾಗ್ ಲ್ಯಾಂಪ್ಸ್ ಇದಾವೆ. ಸೈಡ್ ಇಂದ ಈ ರೀತಿ ಕಾಣಿಸುತ್ತೆ. ಇದು ಕೂಡ ಮ್ಯಾಸಿವ್ ಲುಕ್ ನಲ್ಲಿ ಕಾಣಿಸುತ್ತೆ. ಇದರಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ ಡಿಸೈನ್ ಸಿಗುತ್ತೆ. ಎಲೆಕ್ಟ್ರಿಕಲ್ ಫೋಲ್ಡಿಂಗ್ ಮಿರರ್ಸ್, LED ಬ್ಲಿಂಕರ್ಸ್, ಕ್ಯಾಮೆರಾ ಇದೆ. ಬ್ಯಾಕ್ ಸೈಡ್ ವ್ಯೂ ಈ ರೀತಿ ಇದೆ. ಶಾರ್ಕ್ ಫಿನ್ ಆಂಟೆನಾ, ಸ್ಪಾಯ್ಲರ್, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಇಲ್ಲಿ ವೈಪರ್, ಡಿಫಾಗರ್ ಇದೆ. ಮಿಡಲ್ ಅಲ್ಲಿ ಮಹೇಂದ್ರ ಲೋಗೋ, ಕ್ಯಾಮೆರಾ ಇದೆ. LED ಸ್ಟಾಪ್ ಲ್ಯಾಂಪ್ಸ್ ಇದಾವೆ. ಇಲ್ಲಿ XUV 700 ಬ್ಯಾಡ್ಜಿಂಗ್ ಇದೆ. ಇದರಲ್ಲೂ ಎರಡು ಪಾರ್ಕಿಂಗ್ ಸೆನ್ಸಾರ್ಸ್ ಸಿಗುತ್ತೆ. ಇದರಲ್ಲಿ ಬೂಟ್ ಸ್ಪೇಸ್ 240 ಲೀಟರ್ಸ್ ಸಿಗುತ್ತೆ. ಥರ್ಡ್ ರೋ ಸೀಟ್ಸ್ ನ ಫೋಲ್ಡ್ ಮಾಡಿದ್ರೆ 1025 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಇಂಜಿನ್ ಪವರ್ ಕಂಪ್ಯಾರಿಸನ್ ನಲ್ಲಿ ಮಹೇಂದ್ರ XUV 700 ಪೆಟ್ರೋಲ್ ಮತ್ತೆ ಡೀಸೆಲ್ ವೇರಿಯಂಟ್ಸ್ ನಲ್ಲಿ ಇದಾವೆ. ಡೀಸೆಲ್ ಇಂಜಿನ್ 2198 cc ಟರ್ಬೋ ಚಾರ್ಜ್ಡ್ ಇದೆ. ಮ್ಯಾಕ್ಸಿಮಮ್ ಪವರ್ 182 bhp at 3500 rpm. ಮ್ಯಾಕ್ಸಿಮಮ್ ಟಾರ್ಕ್ 450 Nm at 1750 to 2800 rpm ಪ್ರೊಡ್ಯೂಸ್ ಮಾಡುತ್ತೆ. 4 ಸಿಲಿಂಡರ್ಸ್ ಇದಾವೆ. ವಾಲ್ವ್ಸ್ ಪರ್ ಸಿಲಿಂಡರ್ 4 ಇದಾವೆ. ಇದು ಆಟೋಮೆಟಿಕ್ ಮತ್ತೆ ಮ್ಯಾನ್ಯುಯಲ್ ನಲ್ಲಿ ಅವೈಲೇಬಲ್ ಇದೆ. 6 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿದೆ. ಹ್ಯಾರಿಯರ್ ನಲ್ಲಿ ಬರೀ ಡೀಸೆಲ್ ವೇರಿಯಂಟ್ ಅಷ್ಟೇ ಸಿಗುತ್ತೆ. 1956 ಕ್ರಿಯೋಟೆಕ್ 2 ಲೀಟರ್ ಟರ್ಬೋ ಚಾರ್ಜ್ಡ್ ಇಂಜಿನ್ ಇದೆ. ಮ್ಯಾಕ್ಸಿಮಮ್ ಪವರ್ 167.62 bhp at 3750 rpm. ಮ್ಯಾಕ್ಸಿಮಮ್ ಟಾರ್ಕ್ 350 Nm at 1750 to 2500 rpm ಪ್ರೊಡ್ಯೂಸ್ ಮಾಡುತ್ತೆ. 4 ಸಿಲಿಂಡರ್ಸ್ ಇದ್ದು ವಾಲ್ವ್ಸ್ ಪರ್ ಸಿಲಿಂಡರ್ 4 ಇದಾವೆ. ಆಟೋಮೆಟಿಕ್ ಮತ್ತೆ ಮ್ಯಾನ್ಯುಯಲ್ ನಲ್ಲಿ ಅವೈಲೇಬಲ್ ಇದೆ. ಇದರಲ್ಲೂ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಎರಡು ಇಂಜಿನ್ಸ್ ನ ಎಮಿಷನ್ ನಾರ್ಮ್ BS6 ಇದೆ. ಇಂಟೀರಿಯರ್ ನಲ್ಲಿ ಹ್ಯಾರಿಯರ್ 5 ಸೀಟಿಂಗ್ ಕೆಪಾಸಿಟಿ ಇದೆ. XUV 700 ನಲ್ಲಿ 5, 6 ಅಥವಾ 7 ಸೀಟಿಂಗ್ ಆಪ್ಷನ್ ನಲ್ಲಿ ಅವೈಲೇಬಲ್ ಇದೆ. ಮುಂದಿನ ವಿಡಿಯೋಸ್ ನಲ್ಲಿ ಕಾರ್ ಜೊತೆ ಇಂಟೀರಿಯರ್ ಕಂಪ್ಯಾರಿಸನ್ ಅನ್ನ ತೋರಿಸ್ತೀನಿ. ವಿಡಿಯೋ ಅಪ್ಡೇಟ್ಸ್ ಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ XUV 700 ದಲ್ಲಿ 10.25 ಇಂಚ್, ಹ್ಯಾರಿಯರ್ ನಲ್ಲಿ 10.24 ಇಂಚ್ ಇದೆ. ಎರಡರಲ್ಲೂ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಎರಡರಲ್ಲೂ ಸ್ಪೀಡೋಮೀಟರ್, RPM ಮೀಟರ್, ಓಡೋಮೀಟರ್, ಟೈಮ್, ಫ್ಯೂಲ್ ಇಂಡಿಕೇಟರ್, ರೇಂಜ್, ಟ್ರಿಪ್ ಮೀಟರ್ ಇದೆ. ಹಾಗೆ ಇದರಲ್ಲಿ ಕಾರ್ಸ್ ನ ಇನ್ಫಾರ್ಮೇಶನ್ ಅನ್ನ ನೋಡಬಹುದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಲ್ಲಿ ಆಂಡ್ರಾಯ್ಡ್ ಆಟೋ, ನ್ಯಾವಿಗೇಷನ್, ಆಪಲ್ ಕಾರ್ಪ್ಲೇ ಫೀಚರ್ಸ್ ಇದಾವೆ. ಟ್ರಾನ್ಸ್ಮಿಷನ್ ನಲ್ಲಿ XUV 700 ಫ್ರಂಟ್ ವೀಲ್ ಡ್ರೈವ್ ಮತ್ತೆ ಆಲ್ ವೀಲ್ ಡ್ರೈವ್ ನಲ್ಲಿ ಸಿಗುತ್ತೆ. ಹ್ಯಾರಿಯರ್ ಬರೀ ಫ್ರಂಟ್ ವೀಲ್ ಡ್ರೈವ್ ಆಪ್ಷನ್ ನಲ್ಲಿ ಸಿಗುತ್ತೆ. ಸಸ್ಪೆನ್ಷನ್ಸ್ XUV 700 ನಲ್ಲಿ ಫ್ರಂಟ್ ಮ್ಯಾಕ್ಫರ್ಸನ್ ಸ್ಟ್ರಡ್, ರೇರ್ ಅಲ್ಲಿ ಮಲ್ಟಿ ಲಿಂಕ್ ಸಾಲಿಡ್ ಆಕ್ಸಲ್ ಇದೆ. ಹ್ಯಾರಿಯರ್ ನಲ್ಲಿ ಫ್ರಂಟ್ ಮ್ಯಾಕ್ಫರ್ಸನ್ ಸ್ಟ್ರಡ್, ರೇರ್ ಅಲ್ಲಿ ಟ್ವಿಸ್ಟ್ ಬೀಮ್ ಇದೆ. ಎರಡು ಕಾರ್ಸ್ ನಲ್ಲೂ ಜರ್ನಿ ತುಂಬಾ ಕಂಫರ್ಟ್ ಆಗಿ ಇರುತ್ತೆ. ರೈಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. XUV 700 ನಲ್ಲಿ ಸ್ವಲ್ಪ ಸಸ್ಪೆನ್ಷನ್ಸ್ ಸ್ಮೂತ್ ಅನ್ಸುತ್ತೆ. ಬ್ರೇಕಿಂಗ್ ಮತ್ತೆ ಸೇಫ್ಟಿ ನೋಡೋದಾದ್ರೆ ಹ್ಯಾರಿಯರ್ ಮತ್ತು XUV 700 ನಲ್ಲಿ ಫ್ರಂಟ್ ಮತ್ತೆ ರೇರ್ ಅಲ್ಲಿ ಡಿಸ್ಕ್ ಬ್ರೇಕ್ಸ್ ಇದಾವೆ. ಎರಡರಲ್ಲೂ ABS,
ಸೀಟ್ ಬೆಲ್ಟ್ ವಾರ್ನಿಂಗ್, ಡೋರ್ ಅಜಾರ್ ವಾರ್ನಿಂಗ್, ಸ್ಪೀಡ್ ಸೆನ್ಸಿಂಗ್, ಆಟೋ ಡೋರ್ ಲಾಕ್, ಹಿಲ್ ಅಸಿಸ್ಟ್, ಎಡಾಸ್ ಸೇಫ್ಟಿ ಫೀಚರ್ಸ್ ಇದಾವೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹ್ಯಾರಿಯರ್ ನಲ್ಲಿ 50 ಲೀಟರ್ಸ್ ಇದೆ. ಮೈಲೇಜ್ 16.8 ಕಿಲೋಮೀಟರ್ ಪರ್ ಲೀಟರ್ ಇದೆ. 0 to 100 10.5 ಸೆಕೆಂಡ್ಸ್ ನಲ್ಲಿ ಪಿಕಪ್ ತಗೊಳುತ್ತೆ. ಟಾಪ್ ಸ್ಪೀಡ್ 195 ಕಿಲೋಮೀಟರ್ ಪರ್ ಅವರ್ ವರೆಗೂ ಹೋಗುತ್ತೆ. XUV 700 ದಲ್ಲಿ 60 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮೈಲೇಜ್ 16 ಕಿಲೋಮೀಟರ್ ಪರ್ ಲೀಟರ್ ಇದೆ. 0 to 100 9.88 ಸೆಕೆಂಡ್ಸ್ ಗೆ ಪಿಕಪ್ ತಗೊಳುತ್ತೆ. ಟಾಪ್ ಸ್ಪೀಡ್ 200 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಕಾರ್ಸ್ ನ ಮೈಲೇಜ್ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಕಾರ್ಸ್ ನ ಡೈಮೆನ್ಷನ್ಸ್ ಹ್ಯಾರಿಯರ್ ನ ಲೆಂತ್ 4605 mm, ವಿಡ್ತ್ 1922 mm, ಹೈಟ್ 1718 mm, ವೀಲ್ ಬೇಸ್ 2741 mm, ಗ್ರೌಂಡ್ ಕ್ಲಿಯರೆನ್ಸ್ 205 mm ಇದೆ. ವೇಟ್ 1807 kg ಇದೆ. ಇನ್ನು XUV 700 ನ ಲೆಂತ್ 4695 mm, width 1890 mm, height 1755 mm, wheel base 2750 mm, ground clearance 200 mm, weight 1770 kg ಇದೆ. ವೇರಿಯಂಟ್ಸ್ ಮತ್ತೆ ಪ್ರೈಸಸ್ ನೋಡೋದಾದ್ರೆ ಹ್ಯಾರಿಯರ್ ನಲ್ಲಿ 25 ವೇರಿಯಂಟ್ಸ್ ಇವೆ. ಅದರ ಪ್ರೈಸಸ್ ಹೀಗಿವೆ. ವಿಡಿಯೋ ಪಾಸ್ ಮಾಡಿ ನೀವು ನೋಡಬಹುದು. XUV 700 ನಲ್ಲಿ 49 ವೇರಿಯಂಟ್ಸ್ ಇವೆ. ಇದರ ಪ್ರೈಸಿಂಗ್ ಹೀಗಿವೆ. ಹ್ಯಾರಿಯರ್ ನಲ್ಲಿ 9 ಕಲರ್ ವೇರಿಯಂಟ್ಸ್ ಇವೆ. ಪಬ್ಲಿಕ್ ಗ್ರೇ, ಲೂನಾರ್ ವೈಟ್, ಸೀವೀಡ್ ಗ್ರೀನ್, ಸನ್ಲಿಟ್ ಯೆಲ್ಲೋ, ಆಶ್ ಗ್ರೇ, ಕೋರಲ್ ರೆಡ್, ಸನ್ಲಿಟ್ ಯೆಲ್ಲೋ ಬ್ಲ್ಯಾಕ್ ರೂಫ್, ಬ್ಲ್ಯಾಕ್ ಮತ್ತೆ ಒಬೆರಾನ್ ಬ್ಲ್ಯಾಕ್ ನಲ್ಲಿ ಸಿಗುತ್ತೆ. ಮಹೀಂದ್ರ XUV 700 ನಲ್ಲಿ 14 ಕಲರ್ ವೇರಿಯಂಟ್ಸ್ ಇವೆ. ಎವರೆಸ್ಟ್ ವೈಟ್, ಎಲೆಕ್ಟ್ರಿಕ್ ಬ್ಲೂ, ಸಿಲ್ವರ್, DT, ರೆಡ್ ರೇಜ್ DT, ಮಿಡ್ನೈಟ್ ಬ್ಲ್ಯಾಕ್, ಸಿಲ್ವರ್, ರೆಡ್ ರೇಜ್, ಡೀಪ್ ಫಾರೆಸ್ಟ್, ಮಿಡ್ನೈಟ್ ಬ್ಲ್ಯಾಕ್ DT, ಬ್ರಂಟ್, ನೆಪೋಲಿ ಬ್ಲ್ಯಾಕ್, ಬ್ಲೇಸ್ ರೆಡ್ ಮತ್ತೆ ಎವರೆಸ್ಟ್ ವೈಟ್ DT ನಲ್ಲಿ ಸಿಗುತ್ತೆ. ಎರಡೂ ಕಾರ್ಸ್ ನಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಇಂದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.